ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾನು ಸತ್ಯನಾಪುರ ಸಿರಿ ಅನ್ನುವಂತಹ ಕಥೆಯ ಸ್ವಾರಸ್ಯವನ್ನು ಹಾಕ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ಕಥೆಯನ್ನು ಕೇಳೋಣ. ಒಂದಾನೊಂದು ಕಾಲದಲ್ಲಿ ತುಳುನಾಡಿನ ಸತ್ಯನಾಪುರದಲ್ಲಿ ಬೆರ್ಮಾಳ್ವ ಎಂಬ ಶ್ರೀಮಂತನಿದ್ದನು. ಅವನಿಗೆ ಎಲ್ಲ ಇದ್ದರೂ ಕೂಡ ಜೀವನದಲ್ಲಿ ನೆಮ್ಮದಿಯೇ ಇರಲಿಲ್ಲ. ಯಾಕೆಂದರೆ ಅವನಿಗೆ ಮಕ್ಕಳ ಸಂತಾನವಿರಲಿಲ್ಲ. ಕಾಲಾಂತರದಲ್ಲಿ ಕುಟುಂಬದವರೆಲ್ಲ ದೇವರ ಪಾದ ಸೇರಿ ಹೋಗುತ್ತಾರೆ. ಆಗ ತನ್ನ ಊರಿನವನೇ ಆದ ಅನ್ನು ಶೆಟ್ಟಿ ಎಂಬವನನ್ನು ಇಡೀ ಆಸ್ತಿಯನ್ನು ನೋಡಿಕೊಳ್ಳಲು ಬೆರ್ಮಾಳ್ವ ಹೇಳಿರುತ್ತಾನೆ. ಹೀಗೆ ಜೀವನದ ಸಂಧ್ಯಾಕಾಲ ಒಬ್ಬಂಟಿಯಾಗಿ ತನ್ನ ಅರಮನೆಯಲ್ಲಿ ಚಿಂತೆಯ ಜೀವನವನ್ನು ಕಳೆಯುತ್ತಿರುತ್ತಾನೆ. ಜೊತೆಯಲ್ಲಿ ತನ್ನ ಮನೆಯ ಕೆಲಸದಾಕೆ ದಾರು ಈಕೆಗೆ ಕಟ್ಟಪ್ಪಣೆಯನ್ನು ಮಾಡಿ, ಯಾವುದೇ ಕಾರಣಕ್ಕೂ ಹೆಬ್ಬಾಗಿಲನ್ನು ತೆರೆಯಬೇಡ, ನಾನು ಯಾರನ್ನೂ ಭೇಟಿ ಮಾಡಲಾರೆ, ಬೇಕಾದರೆ ನಿನ್ನ ಅನುಕೂಲಕ್ಕೆ ಹಿಂದಿನ ಬಾಗಿಲನ್ನು ಬಳಸು ಎಂದು ಹೇಳಿ ತಾನು ತನ್ನ ಕೋಣೆಯನ್ನು ಸೇರಿ ಬಾಗಿಲನ್ನು ಹಾಕಿಕೊಂಡು ದೀರ್ಘವಾದ ನಿದ್ದೆಗೆ ಇಳಿಯುತ್ತಾನೆ. ಈ ಸಂದರ್ಭದಲ್ಲಿ ಬೆರ್ಮಾಳ್ವನ ಮನೆಯ ಬಾಗಿಲಿಗೆ ಒಬ್ಬ ಬ್ರಾಹ್ಮಣನು ಬಂದು ಭಿಕ್ಷೆಯನ್ನು ಕೇಳುತ್ತಾನೆ. ಬ್ರಹ್ಮದೇವನೇ ಭಿಕ್ಷುಕನ ರೂಪದಲ್ಲಿ ಬಂದಿರುತ್ತಾನೆ. ಅವನಿಗೆ ಭಿಕ್ಷೆ ನೀಡಲು ಬೆರ್ಮಾಳ್ವನ ಮನೆಯ ಕೆಲಸದಾಕೆ ದಾರು ಹೋಗುತ್ತಾಳೆ. ಆದರೆ ಅವಳಿಂದ ಭಿಕ್ಷೆಯನ್ನು ತೆಗೆದುಕೊಳ್ಳಲು ಒಪ್ಪದೆ ಮನೆಯ ಯಜಮಾನನೇ ಬರಬೇಕು ಎಂದು ಆ ಬ್ರಾಹ್ಮಣ ಹಠ ಹಿಡಿಯುತ್ತಾನೆ. ಇದನ್ನು ತಿಳಿದ ಬೆರ್ಮಾಳ್ವ ತಾನೇ ಬಂದು ಭಿಕ್ಷೆಯನ್ನು ನೀಡುತ್ತಾನೆ. ಆ ಸಂದರ್ಭದಲ್ಲಿ ಬ್ರಾಹ್ಮಣನು ಬೆರ್ಮಾಳ್ವನಿಗೆ ಹೀಗೆ ಹೇಳುತ್ತಾನೆ: ಆದಿ ಆಲಡೆ ಕುಲ ಬ್ರಹ್ಮದೇವರ ಮೂಲಸ್ಥಾನ ನಿಡ್ಗಲ್ನಲ್ಲಿದ್ದು ಅದನ್ನು ಜೀರ್ಣೋದ್ಧಾರ ಮಾಡಿಸು ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಹೀಗೆ ಅಪ್ಪಣೆ ಪಡೆದ ಬೆರ್ಮಾಳ್ವ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡಿಸಿ ನಿತ್ಯ ಪೂಜೆ ಪುನಸ್ಕಾರಗಳಿಗೆ ಎಡೆಮಾಡಿಕೊಡುತ್ತಾನೆ. ಮತ್ತೆ ಅಲ್ಲಿಗೆ ಬಂದ ಬ್ರಾಹ್ಮಣ ಬೆರ್ಮಾಳ್ವನ ಕಾರ್ಯಕ್ಕೆ ಸಂತುಷ್ಟನಾಗಿ ಆಶೀರ್ವದಿಸಿ ಅವನಿಗೆ ಅಡಿಕೆ ಹಿಂಗಾರ ಗಂಧ ಪ್ರಸಾದವನ್ನು ಕೊಟ್ಟು ಅದನ್ನು ಧಾನ್ಯ ಇಡುವ ಕಲುಬೆಯಲ್ಲಿ ಇಡಲು ಹೇಳಿ ಹೊರಟು ಹೋಗುತ್ತಾನೆ. ಹೀಗೆ ಕಲುಬೆಯಲ್ಲಿ ಇಟ್ಟ ಪ್ರಸಾದದ ಜಾಗದಲ್ಲಿ ಒಂದು ಸುಂದರವಾದ ಆಕರ್ಷಕವಾದ ಮುದ್ದಾದ ಹೆಣ್ಣು ಮಗು ಕಾಣಿಸಿಕೊಳ್ಳುತ್ತದೆ. ಕಲುಬೆಯಲ್ಲಿ ಅಳುತ್ತಾ ಇರುವ ಮಗುವನ್ನು ನೋಡಿದ ಬೆರ್ಮಾಳ್ವನಿಗೆ ಎಲ್ಲವೂ ಅರ್ಥವಾಗುತ್ತದೆ. ಇದೆಲ್ಲವೂ ದೇವರ ದಯೆ ಎಂದು ಅರಿತ ಬೆರ್ಮಾಳ್ವ ಆ ಮಗುವನ್ನು ತನ್ನ ಮಗಳು ಎಂದು ಒಪ್ಪಿ ಸಿಂಗಾರದಲ್ಲಿ ಹುಟ್ಟಿದವಳು ಸಿರಿ ಎಂದು ಹೆಸರಿಟ್ಟು ಸಾಕಿ ಸಲಹುತ್ತಾನೆ. ಹುಟ್ಟಿನಲ್ಲೂ ನಿಗೂಢತೆಯನ್ನು ಉಳಿಸಿದವಳು ಈ ಹೆಣ್ಣು. ಹೀಗೆ ಶುರುವಾಗುತ್ತದೆ ಸತ್ಯದ ಸಿರಿಯ ಜೀವನಗಾಥೆ. ಇಂದಿಗೂ ಕೂಡ ತುಳುನಾಡಿನಲ್ಲಿ ವೀಳ್ಯದೆಲೆ, ಅಡಿಕೆ ಹಾಗೂ ಅದರ ಹಿಂಗಾರಕ್ಕೆ ಹೆಚ್ಚಿನ ಮಹತ್ವವಿದೆ. ಈ ಸಿರಿ ಬೆಳೆದು ದೊಡ್ಡವಳಾದಂತೆ ಅಪ್ಸರೆಯಂತೆ ಕಂಗೊಳಿಸುತ್ತಿರುತ್ತಾಳೆ. ಆ ಬುದ್ಧಿವಂತ ಹೆಣ್ಣು ತನ್ನ ತಂದೆಗೆ ಎಲ್ಲ ರೀತಿಯಲ್ಲಿಯೂ ಕೂಡ ಆಸರೆಯಾಗಿ ನಿಲ್ಲುತ್ತಾಳೆ. ಇದರಿಂದ ಆಸ್ತಿ ವಂಚಿತನಾದ ಅನ್ನು ಶೆಟ್ಟಿ ಸಿರಿಯನ್ನು ದ್ವೇಷಿಸಲು ಶುರು ಮಾಡುತ್ತಾನೆ. ಸಮಯ ಸರಿಯುತ್ತಿರುತ್ತದೆ. ತಂದೆಯರಂತೆ ಬೆರ್ಮಾಳ್ವರು ತನ್ನ ಮಗಳ ಮದುವೆ ಮಾಡುವ ಕುರಿತು ಯೋಚಿಸಲಾರಂಭಿಸುತ್ತಾರೆ. ಆ ಸಂದರ್ಭದಲ್ಲಿ ಮದುವೆಯ ವಿಚಾರವನ್ನು ಅರಿತ ಕುಂದಾಪುರ ಸಮೀಪದ ಬಸ್ರೂರು ಎಂಬ ಊರಿನ ಶಂಕರಪೂಂಜ ಎಂಬ ಶ್ರೀಮಂತ ಮಹಿಳೆ ತನ್ನ ಮಗ ಕಾಂತಪೂಂಜನಿಗೆ ಮದುವೆ ಮಾಡಿಕೊಡಿ ಎಂದು ಕೇಳಿಕೊಂಡು ಬರುತ್ತಾಳೆ. ಮದುವೆಗೆ ಒಪ್ಪಿದ ಸಿರಿ ಒಂದು ಷರತ್ತನ್ನು ವಿಧಿಸುತ್ತಾಳೆ. ಅದೇನೆಂದರೆ, ನನ್ನ ತಂದೆಗೆ ತಾನೊಬ್ಬಳೇ ಆಸರೆ,
ಇಂತಹ ಸಂದರ್ಭದಲ್ಲಿ ಅವರ ಇಳಿ ವಯಸ್ಸಿನಲ್ಲಿ ಜೊತೆಯಾಗಿ ಇರಬೇಕಾದದ್ದು ನನ್ನ ಕರ್ತವ್ಯ. ಆದ್ದರಿಂದ ಮದುವೆ ಆದ ನಂತರವೂ ನಾನು ಈ ಮನೆಯನ್ನು ಬಿಟ್ಟು ಬರಲಾರೆ ಎಂದು ಹೇಳುತ್ತಾಳೆ. ಇದಕ್ಕೆ ಒಪ್ಪಿದ ಕಾಂತಪುಂಜ ಮದುವೆಯಾಗಿ ಅಲ್ಲಿಗೆ ಬಂದು ಇರುತ್ತಾನೆ. ಹೀಗೆ ಷರತ್ತು ವಿಧಿಸಿ ಮದುವೆಯಾದ ದಿಟ್ಟ ಮಹಿಳೆ ಪ್ರಾಯಶಃ ಪುರುಷ ಪ್ರಧಾನ ಸಮಾಜದಲ್ಲಿ ಸಿರಿಯೇ ಮೊದಲಿರಬಹುದು. ಹೀಗೆ ವೈವಾಹಿಕ ಜೀವನ ಆರಂಭಿಸಿದ ಸಿರಿ ತನ್ನ ತವರಿನ ಜವಾಬ್ದಾರಿಗಳನ್ನೆಲ್ಲ ತಾನೇ ನಿರ್ವಹಿಸಲು ಮುಂದಾಗುತ್ತಾಳೆ. ಆಸ್ತಿ ಹಾಗೂ ಆಳ್ವಿಕೆ ನಿರೀಕ್ಷೆಯಲ್ಲಿ ಇದ್ದ ಕಾಂತಪುಂಜನಿಗೆ ಇಲ್ಲೂ ಕೂಡ ಹಿನ್ನಡೆಯಾಗುತ್ತದೆ. ಸುಂದರ ಜೀವನ ನಡೆಸುತ್ತಿದ್ದ ಸಿರಿ ಜೀವನದ ಒಂದು ಘಟ್ಟದ ಹಾಗೆ ಗರ್ಭಿಣಿಯಾಗುತ್ತಾಳೆ. ಸೀಮಂತ ಮಾಡುವ ಸಂದರ್ಭ ಬಂದೇ ಬಿಟ್ಟಿತು. ಸೀಮಂತವೆಂದರೆ ತುಂಬು ಗರ್ಭಿಣಿಗೆ ಸಿಂಗರಿಸಿ ಹೊಸ ಬಟ್ಟೆ ಒಡವೆಯನ್ನು ಕೊಡಿಸಿ ಅವಳಿಷ್ಟದ ಅಡುಗೆಯ ಊಟ ಮಾಡಿಸಿ ಮಡಿಲು ತುಂಬಿ ಎಲ್ಲರೂ ಸೇರಿ ಆಶೀರ್ವದಿಸುವ ಸಂತೋಷದ ಸಮಯ. ಇದು ಹೆಣ್ಣನ್ನು ಅವಳ ತ್ಯಾಗ, ಸಹನೆ ಇವೆಲ್ಲವನ್ನು ಮೆಚ್ಚಿ ಅವಳಿಗೆ ಧನ್ಯತಾ ಭಾವ ತೋರುವ ಹಾಗೂ ಏನೇ ಬಂದರೂ ನಾವೆಲ್ಲ ನಿನ್ನ ಜೊತೆಗಿದ್ದೇವೆ ಎಂದು ಧೈರ್ಯ ತುಂಬುವ ಸಮಯ. ಸೀಮಂತದ ದಿನ ಗೊತ್ತಾದಾಗ ಸಿರಿ ತನ್ನ ಗಂಡ ಕಾಂತಪುಂಜನಲ್ಲಿ ಒಂದು ಸೀರೆಯನ್ನು ಕೊಡಿಸುವಂತೆ ಕೇಳಿಕೊಳ್ಳುತ್ತಾಳೆ. ಅಂತೆಯೇ ಗಂಡ ಸೀರೆ ತರಲು ಪೇಟೆಗೆ ಹೋಗಿ ಅಂಗಡಿಯಲ್ಲಿ ಇದ್ದಿದ್ದರಲ್ಲಿ ದುಬಾರಿ ಬೆಲೆಯ ಸೀರೆಯನ್ನು ಕೊಂಡು ಬರುತ್ತಿರುತ್ತಾನೆ. ಹೀಗೆ ಬರುವಾಗ ದಾರಿಯ ಮಧ್ಯೆ ಸಿದ್ದು ಎಂಬ ಹೆಣ್ಣಿನ ಸಂಗವನ್ನು ಬೆಳೆಸುತ್ತಾನೆ. ಅವಳು ಕಾಂತಪುಂಜ ಕೊಂಡಿದ್ದ ಸೀರೆಯನ್ನು ನೋಡಿ ಇಷ್ಟಪಟ್ಟು ತಾನು ಉಟ್ಟು ನೋಡುವುದಾಗಿ ಹೇಳಿ ಧರಿಸಿಯೇ ಬಿಡುತ್ತಾಳೆ. ಕೋಪಗೊಂಡ ಕಾಂತಪುಂಜ ಆ ಸೀರೆಯನ್ನು ತೆಗೆದುಕೊಂಡು ಮೊದಲಿನಂತೆಯೇ ಮಡಿಸಿ ಅದು ತನ್ನ ಹೆಂಡತಿಗಾಗಿ ತಂದದ್ದು ಎಂದು ಹೇಳಿ ಅಲ್ಲಿಂದ ಮನೆಗೆ ಹೊರಟು ಹೋಗುತ್ತಾನೆ. ಸೀಮಂತದ ದಿನ ಅದೇ ಸೀರೆಯನ್ನು ತನ್ನ ಹೆಂಡತಿ ಸಿರಿಗೆ ತುಂಬ ಬೆಲೆ ಬಾಳುವ ಸೀರೆ ಎಂದು ಕೊಡುತ್ತಾನೆ. ಅದನ್ನು ನೋಡಿದಾಗ ತನ್ನ ದೈವತ್ವದಿಂದ ವೃತ್ತಾಂತವನ್ನು ಎಲ್ಲ ಅರಿತ ಸಿರಿ ಕೋಪದಿಂದ ಪರಸ್ತ್ರೀ ಉಟ್ಟ ಸೀರೆ ನಾನು ಉಡಲಾರೆ ಎಂದು ಮುಂಬಾಗಿಲಿನಲ್ಲಿ ಎಲ್ಲರ ಸಮ್ಮುಖದಲ್ಲೇ ಎಸೆಯುತ್ತಾಳೆ. ತನ್ನ ಧಾರೆ ಸೀರೆಯನ್ನು ಉಟ್ಟು ಸೀಮಂತಕ್ಕೆ ಸಜ್ಜಾಗುತ್ತಾಳೆ. ಹಾಗಾಗಿ ಇಂದಿಗೂ ಕೂಡ ಸಿರಿಯ ಗೌರವಾರ್ಥವಾಗಿ ತುಳುನಾಡಿನ ಮನೆಗಳಲ್ಲಿ ಸೀರೆಯನ್ನು ಮನೆಯ ಮುಂಬಾಗಿಲಿನ ಬಳಿ ಒಣಗಲು ಹಾಕಬಾರದು ಅನ್ನುವಂತಹ ಒಂದು ನಂಬಿಕೆ ಇದೆ. ಇಲ್ಲಿ ಮರ್ಯಾದೆಗೂ ಲೆಕ್ಕಿಸದೆ ತಪ್ಪನ್ನು ಯಾರು ಮಾಡಿದರೂ ತಪ್ಪೇ ಎಂದು ತನ್ನ ಗಂಡನ ತಪ್ಪನ್ನು ಎಲ್ಲರೆದುರೇ ಎತ್ತಿ ಹಿಡಿದ ಅವಳ ಧೈರ್ಯ ಮೆಚ್ಚಲೇಬೇಕಾದದ್ದು. ಆದರೆ ಇದರಿಂದ ಕೋಪಗೊಂಡ ಕಾಂತಪುಂಜ ಹೆಂಡತಿಯ ನಡೆಯನ್ನು ವಿರೋಧಿಸುತ್ತಾನೆ. ಅವನಿಗೆ ಅವಳ ಪ್ರೀತಿಗಿಂತ ತನ್ನ ಪ್ರತಿಷ್ಠೆಯೇ ಹೆಚ್ಚು ಎನಿಸಿ ಮಜಲುಟ್ಟು ಬೀಡು ಅಂದರೆ ಸಿರಿಯ ಮನೆಯನ್ನು ಬಿಟ್ಟು ತನ್ನ ಮನೆ ಬಸ್ರೂರು ಬೀಡುವಿಗೆ ಹೊರಟು ಹೋಗುತ್ತಾನೆ. ಆ ಸಂದರ್ಭದಲ್ಲಿ ಕಾಂತಪುಂಜನಿಗೆ ಅನ್ನುಶೆಟ್ಟಿ ಕುಮ್ಮಕ್ಕನ್ನು ಕೊಡುತ್ತಾನೆ. ಹೀಗೆ ಶಾಂತ ಸಾಗರದಂತಿದ್ದ ಸಿರಿಯ ಬಾಳಲ್ಲಿ ಬಿರುಗಾಳಿ ಬೀಸುವ ಲಕ್ಷಣಗಳು ಗೋಚರಿಸಲು ಶುರುವಾಗುತ್ತದೆ. ಸಮಯ ಕಳೆದು ಒಂದು ದಿನ ಸಿರಿ ಮುದ್ದಾದ ಮಗುವೊಂದಕ್ಕೆ ಜನ್ಮ ನೀಡುತ್ತಾಳೆ. ಎಲ್ಲೆಡೆ ಸಂಭ್ರಮ ಮನೆ ಮಾಡುತ್ತದೆ. ಆಗ ಕಾಂತಪುಂಜನಿಗೆ ವಿಷಯವನ್ನು ಹೇಳಿ ಕಳಿಸಲಾಗುತ್ತದೆ. ಆದರೂ ಅವನು ಮಗುವನ್ನು ನೋಡಲು ಬರುವುದಿಲ್ಲ. ಮಗುವಿನ ಜಾತಕ ಬರೆಯಲು ಜ್ಯೋತಿಷ್ಯ ಶಾಸ್ತ್ರದವರು ಮನೆಗೆ ಬರುತ್ತಾರೆ. ಮಗುವನ್ನು ನೋಡಿ ಅದು ಹುಟ್ಟಿದ ಘಳಿಗೆ ಕೇಳಿ ಲೆಕ್ಕಾಚಾರ ಹಾಕಿ ಹೇಳುತ್ತಾರೆ. ಈ ಮಗುವಿನ ಮುಖವನ್ನು ಅದರ ಅಜ್ಜ ಬೆರ್ಮಜ್ಜ ನೋಡಬಾರದು. ನೋಡಿದರೆ ಅವರಿಗೆ ಅಂತ್ಯ ನಿಶ್ಚಿತ. ಇದರಿಂದ ಹೆದರಿದ ಸಿರಿ ತನ್ನ ತಂದೆಯ ಯೋಗಕ್ಷೇಮಕ್ಕಾಗಿ ಆ ಮಗುವನ್ನು ದೂರ ಇಟ್ಟು ಸಾಕುತ್ತಾಳೆ. ಮಗನಿಗೆ ಕುಮಾರ ಎಂದು ನಾಮಕರಣ ಮಾಡುತ್ತಾಳೆ. ಜೊತೆಗೆ
ತನ್ನ ಪರಿಚಾರಕಿ ದಾರುವಿನ ಸಹಾಯದಿಂದ ಮಗುವಿನ ಲಾಲನೆ ಪಾಲನೆ ಮಾಡುತ್ತಿರುತ್ತಾಳೆ. ಒಂದು ದಿನ ದಾರು ಮನೆಯಲ್ಲಿ ಇರದಿದ್ದಾಗ ಸಿರಿ ಕೆಲಸ ಕಾರ್ಯದಲ್ಲಿ ಮಗ್ನಳಾಗಿರುತ್ತಾಳೆ. ಆಗ ಮಗು ಕುಮಾರ ಅಳಲು ಶುರು ಮಾಡುತ್ತಾನೆ. ಇದನ್ನು ಕೇಳಿಸಿಕೊಂಡ ಬೆರ್ಮಜ್ಜ ತಡೆಯಲಾರದೆ ಹೋಗಿ ಎತ್ತಿ ಮುದ್ದಾಡಿ ಮಗುವನ್ನು ಸಮಾಧಾನ ಮಾಡಿ ಮಲಗಿಸುತ್ತಾನೆ. ಅದಾದ ಮರುಕ್ಷಣವೇ ಅಜ್ಜ ಕಾಲು ಜಾರಿ ಬಿದ್ದು ಮೂಲೆ ಸೇರಿ ಇಹಲೋಕ ತ್ಯಜಿಸುತ್ತಾನೆ. ಹೀಗೆ ವಿಧಿ ತನ್ನ ಕ್ರೂರ ದೃಷ್ಟಿಯನ್ನು ಸಿರಿಯ ಜೀವನದ ಮೇಲೂ ಹರಿಸುತ್ತಾನೆ. ಇದರರ್ಥ ಈ ವಿಧಿಯ ಆಟಕ್ಕೆ ದೈವ ಸಂಭೂತ ಸಿರಿಯೇ ಹೊರತಾಗಿಲ್ಲ, ಇನ್ನು ಹುಲುಮಾನವ ಯಾವ ಲೆಕ್ಕ ಎಂದು. ಹೀಗೆ ಹಿರಿಜೀವ ಹೊರಟು ಹೋದಾಗ ಕೇವಲ ಸಿರಿಯಷ್ಟೇ ಅಲ್ಲ, ಇಡೀ ಸತ್ಯನಾಪುರ ಅನಾಥವಾಗುತ್ತದೆ. ಇದರ ಲಾಭ ಪಡೆಯಲು ಯತ್ನಿಸಿದ ಈ ಪುರುಷ ಪ್ರಧಾನ ಸಮಾಜ ಯಕಶ್ಚಿತ್ ಒಂದು ಹೆಣ್ಣು ಆಡಳಿತ ನಡೆಸಬಾರದು ಎಂದು ಅವಳನ್ನು ಹಣಿಯಲು ಪ್ರಯತ್ನಿಸುತ್ತದೆ. ಆಗ ಗಂಡ ಮಾಡಿದ ಎಲ್ಲ ತಪ್ಪುಗಳನ್ನು ಕ್ಷಮಿಸಿ ಅವನ ಸಹಾಯ ಹಸ್ತ ಚಾಚುತ್ತಾಳೆ. ಆದರೆ ತನ್ನ ಅಹಂಗೆ ಪೆಟ್ಟು ಬಿದ್ದ ಕಾಂತ ಪುಂಜ ತನ್ನ ಸ್ವಾರ್ಥಕ್ಕಾಗಿ ಇನ್ನೊಬ್ಬ ಸ್ವಾರ್ಥಿ ಅನ್ನು ಶೆಟ್ಟಿಯ ಜೊತೆಗೆ ಸೇರಿ ಸಿರಿಗೆ ಯಾವುದೇ ಸಹಾಯ ಮಾಡದಿರಲು ನಿರ್ಧರಿಸುತ್ತಾನೆ. ಇದೆಲ್ಲದರ ಮಧ್ಯೆ ಸಮಾಜದ ಹಿರಿಯರು ಎನಿಸಿಕೊಂಡವರು ಒಂದು ಸಭೆಯನ್ನು ಕರೆದು ಅಲ್ಲಿ ಸಿರಿಯನ್ನು ಹೆಣ್ಣು ಎಂಬ ಕಾರಣಕ್ಕೆ ಅವಮಾನ ಮಾಡುತ್ತಾರೆ. ಜೊತೆಗೆ ಅನ್ನು ಶೆಟ್ಟಿ ತಾನೇ ಸತ್ಯನಾಪುರದ ಮುಂದಿನ ವಾರಸುದಾರ ಎಂಬಂತೆ ಬಿಂಬಿಸಿಕೊಳ್ಳುತ್ತಾನೆ. ಅವನ ಲಂಚಕ್ಕೆ ಭ್ರಷ್ಟರಾದ ಮಹಾನುಭಾವರು ಅದಕ್ಕೆ ಸಮ್ಮತಿಯನ್ನು ಸೂಚಿಸುತ್ತಾರೆ. ಹೀಗೆ ವಿಧಿಯಷ್ಟೇ ಅಲ್ಲ, ಭ್ರಷ್ಟ ಸಮಾಜವೂ ಕೂಡ ಒಂದು ಹೆಣ್ಣಿನ ಬಾಳಲ್ಲಿ ಕ್ರೂರಿಯಾಗಿ ನಡೆದುಕೊಳ್ಳುತ್ತದೆ. ಅದು ಇಂದಿಗೂ ಕೂಡ ಹೊರತಾಗಿಲ್ಲ ಎಂಬುದೇ ವಿಷಾದದ ಸಂಗತಿ. ಇದರಿಂದ ಬೇಸರದ ಜೊತೆಗೆ ನೋವಿಗೆ ಒಳಗಾದ ಸಿರಿ ಎಲ್ಲೂ ಹತಾಶಳಾಗದೆ ಎಲ್ಲರಿಗೂ ಎಚ್ಚರಿಕೆ ಕೊಟ್ಟು ಆ ಸಭೆಯನ್ನು ಧಿಕ್ಕರಿಸಿ ಎದ್ದು ಬರುತ್ತಾಳೆ. ಪ್ರಾಯಶಃ ಹೀಗೆ ಸಾರ್ವಜನಿಕ ಸಭೆಯಲ್ಲಿ ಭಾಗಿಯಾಗಿ ತನ್ನ ವಿರುದ್ಧ ನಡೆಯುತ್ತಿರುವ ಚಿತಾವಣೆಗಳನ್ನೆಲ್ಲ ಕೇಳಿಸಿಕೊಂಡರೂ ಕೂಡ ದಿಟ್ಟವಾಗಿ ವಿರೋಧಿಸಿ ಅವರೆಲ್ಲರನ್ನು ಧಿಕ್ಕರಿಸಿ ಬಂದ ಯಾವುದೇ ಅಧಿಕಾರ ಚುಕ್ಕಾಣಿಯೂ ಇಲ್ಲದ ಸಾಮಾನ್ಯ ಹೆಣ್ಣು ಮಗಳಲ್ಲಿ ಇವಳೇ ಮೊದಲಿಗಳು ಇರಬಹುದು. ಹೀಗೆ ಬಂದ ಸಿರಿ ಇನ್ನು ಅಲ್ಲಿ ಜೀವನ ಮಾಡುವುದು ಅಸಾಧ್ಯ ಎಂದು ಅರಿತು ತನ್ನ ಮಗ ಕುಮಾರ ಹಾಗೂ ಪರಿಚಾರಕಿ ದಾರುವನ್ನು ಕರೆದುಕೊಂಡು ಮನೆ ಬಿಟ್ಟು ಹೊರಡಲು ಅನುವಾಗುತ್ತಾಳೆ. ಜೊತೆಗೆ ತನ್ನ ತಂದೆಯ ಯಾವುದೇ ಆಸ್ತಿ ಐಶ್ವರ್ಯ ಅನ್ಯಾಯವಾಗಿ ಬೇರೆಯವರ ಪಾಲಾಗಬಾರದು ಎಂದು ಯೋಚಿಸಿ ಶಾಪ ನೀಡುತ್ತಾಳೆ. ಅದೇನೆಂದರೆ ಸತ್ಯಾನಂದಪುರದಲ್ಲಿ ಧಾನ್ಯಗಳು ಹಾಳಾಗಿ, ತೆಂಗಿನಕಾಯಿ ಕೊಳೆತು, ಹಾಲು ಕೊಡುವ ಹಸು ಎತ್ತಾಗಲಿ, ಎಲ್ಲವೂ ಹಾಳಾಗಲಿ. ಜೊತೆಗೆ ತನ್ನ ಮಗ ಮಲಗುತ್ತಿದ್ದ ಜಾಗ ಬಿಟ್ಟು ಉಳಿದೆಲ್ಲ ಜಾಗವು ಉರಿದು ಬೂದಿಯಾಗಲಿ ಎಂದು ಹೇಳಿ ದಾರುವಿಗೆ ತಿರುಗಿ ನೋಡಬೇಡ ಎಂದು ಸೂಚಿಸಿ ಊರು ಬಿಟ್ಟು ಹೊರಡುತ್ತಾಳೆ ಸಿರಿ. ಕುತೂಹಲಕ್ಕೆ ಹಿಂತಿರುಗಿ ನೋಡಿದ ದಾರುವಿಗೆ ಅಚ್ಚರಿ ಎಂಬಂತೆ ಭಯಾನಕವಾಗಿ ಉರಿಯುತ್ತಿರುವ ಅರಮನೆಯ ಜಾಗ ಕಂಡುಬರುತ್ತದೆ. ಇಲ್ಲಿ ಸಿರಿಯ ರೋಷ ಒಂದೆಡೆಯಾದರೆ, ಇನ್ನೊಂದೆಡೆ ನನ್ನಂತೆ ಯಾವ ಹೆಣ್ಣು ಈ ಆಸ್ತಿ ಅಂತಸ್ತು ಇವುಗಳಿಂದ ನೋವನ್ನು ಅನುಭವಿಸಬಾರದು, ಅವಳ ನೋವೆಲ್ಲ ಬೂದಿಯಾಗಲಿ ಎಂಬುದು ಕೂಡ ಅವಳ ಆಶಯ. ನಂತರ ಎರಡನೆಯ ಬಾರಿ ಗಂಡನ ಎಲ್ಲ ಕೆಟ್ಟ ನಡವಳಿಕೆಯನ್ನು ಮರೆತು ತನ್ನ ಮಗನಿಗಾಗಿ ಮತ್ತೆ ತನ್ನ ಗಂಡನ ಮನೆಗೆ ಬಂದ ಸಿರಿಯನ್ನು ಅವಳ ಅತ್ತೆ ಶಂಕರು ಪೂಂಜ ಆರತಿ ಎತ್ತಿ ಒಳಗೆ ಕರೆದುಕೊಳ್ಳಲು ಮುಂದಾಗುತ್ತಾಳೆ. ಆ ಸಂದರ್ಭದಲ್ಲಿ ಗಂಡನ ಆಸರೆಯನ್ನು ಬಯಸಿದ ಸಿರಿ ಗಂಡನ ಕುರಿತು ಕೇಳುತ್ತಾಳೆ. ಆದರೆ ಮನೆಯಲ್ಲೇ ಇದ್ದ ಗಂಡ ಇಲ್ಲ ಎಂದು ಹೇಳು ಎಂದು ತನ್ನ ತಾಯಿಯ ಬಳಿ ಸುಳ್ಳು ಹೇಳಿಸುತ್ತಾನೆ. ಸ್ವಾರ್ಥಿ ಮಗನ ತಾಳಕ್ಕೆ ಅನಿವಾರ್ಯವಾಗಿ ನಡೆದುಕೊಳ್ಳಬೇಕಾದ ಪರಿಸ್ಥಿತಿ ಆ ತಾಯಿಯದ್ದು.
ಅವಳು ಮಗ ಮನೆಯಲ್ಲಿ ಇಲ್ಲ ಎಂದು ಸುಳ್ಳಾಡುತ್ತಾಳೆ. ಮತ್ತೊಮ್ಮೆ ತನ್ನ ದೈವ ಶಕ್ತಿಯಿಂದ ಇದನ್ನೆಲ್ಲ ಅರಿತ ಸಿರಿ ಕಷ್ಟಕ್ಕೆ ಆಗದ ಗಂಡ, ಅತ್ತೆ, ಆ ಮನೆ ತನಗೆ ಏಕೆ ಎಂದು ಯೋಚಿಸಿ ಒಂದು ನಿರ್ಧಾರಕ್ಕೆ ಬರುತ್ತಾಳೆ. ತನಗೆ ವಿಚ್ಛೇದನ ಬೇಕು ಎಂದು ಕೇಳುತ್ತಾಳೆ. ಹೇಳಿ ಕೇಳಿ ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣು ತನ್ನ ಗಂಡನಿಂದ ಬಿಡುಗಡೆ ಬೇಕು ಎಂದಾಗ ಆ ಪುರುಷನಿಗೆ ಹೇಗೆ ಅನಿಸಬಹುದು ಅಲ್ಲವೇ? ಆದ್ದರಿಂದ ರೊಚ್ಚಿಗೆದ್ದ ಕಾಂತಪುಂಜ ಸಿರಿಯ ಸೊಕ್ಕು ಅಡಗಿಸುವ ಮಾತನಾಡಿ, ಹೇಗೂ ಸಿರಿ ತವರಲ್ಲಿ ಇದ್ದ ಒಬ್ಬ ಬೆರ್ಮಜ್ಜ ಈಗ ಇಲ್ಲ, ಜೊತೆಗೆ ಅವಳ ಕುಟುಂಬಸ್ಥರು ಯಾರೂ ಇಲ್ಲದ್ದನ್ನು ಮನಗಂಡು ನಿನ್ನ ಕುಟುಂಬದ ಹಿರಿಯರನ್ನು ಕರೆದುತ್ತಾ ಅವರ ಮುಂದೆ ವಿಚ್ಛೇದನ ಕೊಡುವೆ ಎಂದು ಜೋರಾಗಿ ಕಿರುಚಿ ಹೇಳುತ್ತಾನೆ. ಇದರರ್ಥ ಅವಳಿಗೆ ಯಾರೂ ಇಲ್ಲ, ಆಕೆ ತನ್ನ ಕೆಲಸದ ಆಳುವಿನಂತೆ ಇಲ್ಲೇ ಬಿದ್ದಿರುತ್ತಾಳೆ ಎಂಬುದು ಅವನ ಯೋಚನೆ. ಆದರೆ ಇದು ಯಾವುದಕ್ಕೂ ಜಗ್ಗದ ಹೆಣ್ಣು ಸಿರಿ ಅಲ್ಲಿಯೇ ಇದ್ದ ಬೇಲಿಗೂಟವನ್ನು ತೋರಿಸಿ, ಇದುವೇ ನನ್ನ ಹಿರಿಯರು, ಬಂಧು ಬಳಗ ಎಲ್ಲ, ಇವರ ಮುಂದೆ ಈ ಕೂಡಲೇ ವಿಚ್ಛೇದನ ನೀಡು ಎಂದು ಹೇಳಿ ಗಂಡನಿಂದ ವಿಚ್ಛೇದನ ಪಡೆದು ಹೊರಟು ಹೋಗುತ್ತಾಳೆ. ಇದು ಒಂದು ನಂಬಿಕೆಯಾದರೆ, ಇನ್ನೊಂದು ನಂಬಿಕೆಯಲ್ಲಿ ಈ ಘಟನೆಯ ಉಲ್ಲೇಖ ಸ್ವಲ್ಪ ಭಿನ್ನವಾಗಿದೆ. ಅದೇನೆಂದರೆ, ಸಿರಿ ವಿಚ್ಛೇದನವನ್ನು ಕೇಳಿದಾಗ ಸಮಯವನ್ನು ನೋಡಿದ ಗಂಡ ಕಾಂತಪುಂಜ ಅದರಿಂದ ತನ್ನ ದುರುದ್ದೇಶ ಸಾಧಿಸಲು ಒಂದು ಉಪಾಯವನ್ನು ಮಾಡುತ್ತಾನೆ. ಅದರಂತೆ ಸಿರಿಗೆ ಸೂರ್ಯಾಸ್ತದ ಒಳಗೆ ಊರಿಂದ ಹೊರಗೆ ಹೋಗಲು ಇರುವ ನದಿ ಮಾರ್ಗವನ್ನು ದಾಟಿ ಹೋಗು ಎಂದು ಹೇಳುತ್ತಾನೆ. ಒಂದು ವೇಳೆ ಸೂರ್ಯಾಸ್ತಕ್ಕೂ ಮೊದಲು ದಾಟಲು ಆಗದಿದ್ದರೆ ಆ ಕ್ಷಣವೇ ಸಿರಿಯನ್ನು ಕೂದಲು ಹಿಡಿದು ಎಳೆದು ತರುವುದಾಗಿ ಹೇಳುತ್ತಾನೆ. ಇದರ ಮಧ್ಯೆ ಹೊಳೆಯನ್ನು ದಾಟಿಸುವ ಅಂಬಿಗನಿಗೆ ಲಂಚ ಕೊಟ್ಟು ಸಿರಿಯನ್ನು ದಾಟದಂತೆ ತಡೆಯಲು ದೋಣಿ ತೆಗೆಯದಿರು ಎಂದು ಹೇಳುತ್ತಾನೆ. ಎಲ್ಲವನ್ನೂ ಅರಿತ ದೈವೀ ಶಕ್ತಿಯ ಸಿರಿ ಗಂಡನನ್ನು ಧಿಕ್ಕರಿಸಿ ಹೊರಡುತ್ತಾಳೆ. ನದಿ ತೀರಕ್ಕೆ ಬಂದಾಗ ಅಂಬಿಗನು ಕಾಂತಪುಂಜನ ಮಾತಿನಂತೆ ದೋಣಿ ನಡೆಸಲು ನಿರಾಕರಿಸುತ್ತಾನೆ. ಆ ತಕ್ಷಣಕ್ಕೆ ಸಿರಿ ಅಲ್ಲೇ ಹತ್ತಿರದಲ್ಲಿ ಇದ್ದ ಬಾಳೆಯ ಗಿಡದಿಂದ ಬಾಳೆ ಎಲೆಯನ್ನು ತಂದು ಆ ನದಿಯ ತೀರದಲ್ಲಿ ನೀರಿನ ಮೇಲೆ ಇಡುತ್ತಾಳೆ. ಅವಳ ಆದೇಶವನ್ನು ಅರಿತ ಆ ನದಿ ತಕ್ಷಣ ದಾರಿ ಮಾಡಲು ಹರಿಯುವ ನೀರನ್ನೇ ಭಾಗ ಮಾಡಿ ನಡೆದೇ ಹೋಗಲು ಅನುವು ಮಾಡಿಕೊಡುತ್ತದೆ. ಇದೆಲ್ಲವನ್ನು ನೋಡುತ್ತಾ ನಿಂತ ಅಂಬಿಗ ಹಾಗೂ ದಾರು ಅರೆಕ್ಷಣ ಮೂಕ ವಿಸ್ಮಿತರಾಗುತ್ತಾರೆ. ಆಗ ತನ್ನ ತಪ್ಪಿನ ಅರಿವಾದ ಅಂಬಿಗ ಸಿರಿಯ ಕಾಲಿಗೆ ಬಿದ್ದು, ತಾಯಿ, ತಪ್ಪಾಯಿತು, ನನ್ನನ್ನು ಕ್ಷಮಿಸು ಎಂದು ಬೇಡಿಕೊಳ್ಳುತ್ತಾನೆ. ಅಲ್ಲದೆ ಆ ತೆರೆದ ದಾರಿಯನ್ನು ಮುಚ್ಚುವಂತೆ ಕೇಳುತ್ತಾನೆ. ಇಲ್ಲದೆ ಹೋದರೆ ತನ್ನ ವೃತ್ತಿ ಅಪಾಯಕ್ಕೆ ಸಿಲುಕುತ್ತದೆ. ದೋಣಿಯಲ್ಲಿ ದಾಟುವವರೇ ಇಲ್ಲದಿದ್ದರೆ ನನ್ನ ಅನ್ನಕ್ಕೆ ದಾರಿ ಇಲ್ಲದಾಗುತ್ತದೆ ಎಂದು ಕೇಳಿಕೊಳ್ಳುತ್ತಾನೆ. ಆಗ ಸಿರಿ, ವರ್ಷದ 6 ತಿಂಗಳಲ್ಲಿ ಈ ನದಿ ತುಂಬಿ ಹರಿಯುತ್ತದೆ. ಆ ಸಮಯದಲ್ಲಿ ನಿನಗೆ ವೃತ್ತಿಯಲ್ಲಿ ಏನೂ ತೊಂದರೆಯಾಗುವುದಿಲ್ಲ. ಇನ್ನು ಉಳಿದ 6 ತಿಂಗಳಲ್ಲಿ ಈ ನದಿ ಬತ್ತಿ ಬರಿಗಾಲಿನಲ್ಲಿ ದಾಟಬಹುದು, ಹಾಗಿರುತ್ತದೆ. ಇದು ನೀನು ಮಾಡಿದ ತಪ್ಪಿಗೆ ಶಿಕ್ಷೆ ಎಂದು ಹೇಳಿ ಮುಂದೆ ಹೋಗುತ್ತಾಳೆ. ಇಲ್ಲೂ ಕೂಡ ಸಿರಿ ಮೊದಲಿಗರ ಸಾಲಿನಲ್ಲಿ ನಿಲ್ಲುತ್ತಾಳೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ವಿಚ್ಛೇದನ ಎಂಬುದು ಸಾಮಾನ್ಯವಾಗಿರಬಹುದು. ಆದರೂ ಕೂಡ ಕೆಲವರು ವಿಚ್ಛೇದನ ಹಾಗೂ ವಿಚ್ಛೇದಿತರು ಎಂದರೆ ಇಂದಿಗೂ ಕೂಡ ಮೂಗು ಮುರಿಯುತ್ತಾರೆ. ಅವರಿಗೆ ಏನಾದರೊಂದು ಹೇಳಿಯೇ ಹೇಳುತ್ತಾರೆ. ಅಂಥದ್ದರಲ್ಲಿ ಅಂದಿನ ಕಾಲದಲ್ಲಿ ಸಾಮಾನ್ಯ ಸ್ತ್ರೀಯೊಬ್ಬಳು ಎಲ್ಲ ಕಟ್ಟುಪಾಡುಗಳನ್ನು ಮೀರಿ ನಡೆದ ಹೆಣ್ಣು ಮಕ್ಕಳಲ್ಲಿ ಪ್ರಾಯಶಃ ಸಿರಿಯೇ ಮೊದಲು. ಹೀಗೆ ಎಲ್ಲವನ್ನು ಬಿಟ್ಟು ಹೊರಟ ಹೆಣ್ಣನ್ನು ನೋಡಿ ಕೆಲವು ಜನ, ಪೊಣ್ಣು ಜತ್ತದು ಪೋಪುನ ಪೊರ್ಲು ತೂಲೆ, ಅಂದರೆ ಎಲ್ಲ ಬಿಟ್ಟು ಎದ್ದು ಹೊರಟ ಈ ಹೆಣ್ಣಿನ ಚಂದ ನೋಡಿ ಎಂದು ಆಡಿಕೊಂಡು ನಗುತ್ತಾರೆ. ಇದನ್ನು ಕಂಡ ಸಿರಿ, ನನ್ನನ್ನೇ ಆಡಿಕೊಂಡವರು ಬೇರೆ ಹೆಣ್ಣಿಗೂ ಏನಾದರೂ ಹೇಳಿಯಾರು ಎಂದು ಅವರನ್ನೆಲ್ಲ ಶಾಪದಲ್ಲಿ ಶಿಕ್ಷಿಸುತ್ತಾಳೆ. ಕೆಲಸ ಮಾಡುತ್ತಿರುವವರೆಲ್ಲ ಸದಾ ಕೆಲಸವೇ ಮಾಡುತ್ತಿರಲಿ ಹಾಗೂ ನಗುತ್ತಿರುವವರೆಲ್ಲ ಹಾಗೆ ನಗುತ್ತಾ ಇರಲಿ ಎಂದು ಶಪಿಸುತ್ತಲೇ ಆ ಕ್ಷಣದಲ್ಲಿ ಕೆಲವರು ಕಲ್ಲಾದರೆ ಇನ್ನು ಕೆಲವರು ನಗು ತಡೆಯಲಾರದೆ ಸತ್ತು ಹೋಗುತ್ತಾರೆ. ಇನ್ನು ತನ್ನ ಮುಂದಿನ ಜೀವನ ಕಂಡುಕೊಳ್ಳಲು ಸಿರಿ ತನ್ನ ಮಗ ಕುಮಾರ ಹಾಗೂ ತನ್ನ ಪರಿಚಾರಕಿ ದಾರು ಜೊತೆಗೆ ಮುಂದೆ ಸಾಗುತ್ತಾಳೆ.
ಹೀಗೆ ನಡೆದು ಹೊರಟ ಅವಳು 10 ಹಲವು ಚಮತ್ಕಾರಗಳನ್ನು ಮಾಡುತ್ತಾ, ಒಳ್ಳೆಯವರಿಗೆ ಒಳ್ಳೆಯದನ್ನು ಮಾಡುತ್ತಾ, ಕೆಟ್ಟವರನ್ನು ಸರಿದಾರಿಗೆ ತರಲು ಶಿಕ್ಷಿಸುತ್ತಾ ಮುಂದೆ ಸಾಗುತ್ತಾಳೆ. ಹೀಗೆ ಹಲವು ಮೈಲುಗಳನ್ನು ಕ್ರಮಿಸಿದ ಮೇಲೆ ಒಂದು ಸುಂದರವಾದ ಜಾಗವನ್ನು ತಲುಪುತ್ತಾಳೆ. ಅದುವೇ ಈಗಿನ ಸ್ಥಳವಾದ ಬೋಳ ಅಥವಾ ಬೋಳಂದ ಪದವು. ಅದೊಂದು ಸುಂದರವಾದ ಪ್ರದೇಶ. ಸುತ್ತಲೂ ಹಸಿರು, ಹಕ್ಕಿಗಳ ಚಿಲಿಪಿಲಿ, ದವಸ ಧಾನ್ಯಗಳ ಗದ್ದೆ ತೋಟಗಳು, ಒಟ್ಟಾರೆಯಾಗಿ ಸಮೃದ್ಧವಾದ ಪ್ರದೇಶ. ಅದನ್ನು ಕಂಡ ಸಿರಿ ಸಂತೋಷದಿಂದ ತನ್ನ ಸೀರೆಯಲ್ಲಿ ಜೋಳಿಗೆ ಕಟ್ಟಿ ಮಗನನ್ನು ಮಲಗಿಸಿ ಜೋಗುಳವನ್ನು ಹಾಡಲು ಶುರು ಮಾಡಿದಳು. ಎಲ್ಲೆಡೆ ಪಸರಿಸಿದ ಅವಳ ಆ ಸುಂದರ ಸ್ವರವನ್ನು ಕೇಳಿ ಆ ಪ್ರದೇಶದ ಹಿರಿಮನೆತನದ ಅವಳಿ ಅಣ್ಣ ತಮ್ಮಂದಿರಾದ ಕರಿಯ ಕಾಳಿಂಗ ಮತ್ತು ಬಿಳಿಯ ದೇಸಿಂಗ ಹುಡುಕಿಕೊಂಡು ಬರುತ್ತಾರೆ. ಅವರು ಅಲ್ಲಿಗೆ ಬಂದೊಡನೆ ಸಿರಿಯನ್ನು ಕಂಡು ಚಕಿತರಾಗಿ ನಿಲ್ಲುತ್ತಾರೆ. ಇಬ್ಬರು ಅಣ್ಣ ತಮ್ಮಂದಿರನ್ನು ತನ್ನ ಅಣ್ಣ ತಮ್ಮಂದಿರು ಎಂದು ಸಿರಿ ಭಾವಿಸುತ್ತಾಳೆ. ಹಾಗೆಯೇ ಅವರಿಬ್ಬರೂ ಸಹ ಅವಳ ಕಷ್ಟ ಕಾರ್ಪಣ್ಯವನ್ನು ಕೇಳಿ ಸಿರಿಯನ್ನು ತಮ್ಮ ತಂಗಿಯನ್ನಾಗಿ ಸ್ವೀಕರಿಸುತ್ತಾರೆ. ಆ ಸಂದರ್ಭದಲ್ಲಿ ದೈವಿ ಸ್ವರೂಪಳಾದ ತಾಯಿ, ಸಿರಿಯ ಮಗ ಕುಮಾರ ಸಹ ದೈವಾಂಶ ಸ್ವರೂಪವೇ ಆಗಿದ್ದು, ತನ್ನ ತಾಯಿಯಲ್ಲಿ ನಾನು ಮಾಮನ ಮನೆಗೆ ಬಂದು ಇರಲಾರೆ, ಅದು ಸರಿಯೂ ಅಲ್ಲ, ಆದ್ದರಿಂದ ನನಗೆ ಮಾನವ ಜನ್ಮದಿಂದ ಮುಕ್ತಿಯನ್ನು ಕೊಡು ಎಂದು ಕೇಳಿಕೊಳ್ಳುತ್ತಾನೆ. ಜೊತೆಗೆ ಪರಿಚಾರಕೆಯೂ ಕೂಡ ಮುಕ್ತಿ ಕೊಡು ಎಂದು ಬೇಡಿಕೊಳ್ಳುತ್ತಾಳೆ. ಅವರಿಬ್ಬರ ಆಸೆಯನ್ನು ಮನ್ನಿಸಿ ಮುಕ್ತಿಯನ್ನು ದಯಪಾಲಿಸಿ ಅಲ್ಲಿಂದ ಹೊರಟು ತನ್ನ ಅಣ್ಣಂದಿರ ಮನೆಗೆ ಬಂದು ಸೇರುತ್ತಾಳೆ. ಹೀಗೆ ಸಮಯ ಸರಿದಂತೆ ಸಿರಿ ಆ ಮನೆಗೆ ಹೊಂದಿಕೊಳ್ಳುತ್ತಾಳೆ. ಒಂದು ದಿನ ಅವಳಿ ಅಣ್ಣ ತಮ್ಮಂದಿರ ಸ್ನೇಹಿತನಾದ ಕೊಡಸರ ಆಳ್ವ ಅವರ ಮನೆಗೆ ಬರುತ್ತಾನೆ. ಮನೆಯಲ್ಲಿ ಸ್ನೇಹಿತರ ತಂಗಿ ಸಿರಿಯನ್ನು ಕಂಡು ಹಾಗೂ ಅವಳ ಸೌಂದರ್ಯಕ್ಕೆ ಮಾರು ಹೋಗಿ ಅವಳನ್ನು ತನಗೆ ವಿವಾಹ ಮಾಡಿಕೊಡಬೇಕು ಎಂದು ಕೇಳಿಕೊಳ್ಳುತ್ತಾನೆ. ಅದಕ್ಕೆ ಒಪ್ಪಿದ ಅಣ್ಣ ತಮ್ಮಂದಿರು ಈ ಕುರಿತಾಗಿ ಸಿರಿಯಲ್ಲಿ ಹೇಳಿ ಅವಳನ್ನು ಒಪ್ಪಿಸುತ್ತಾರೆ. ಮತ್ತೊಮ್ಮೆ ಸಿರಿ ಸಮಾಜದ ಕಟ್ಟುಪಾಡುಗಳನ್ನು ಪ್ರಶ್ನಿಸುವಂತೆ ಮಾಡುತ್ತಾಳೆ. ಅಲ್ಲಿಯವರೆಗೆ ಹೆಚ್ಚಿನ ಭಾಗ ಪುರುಷರೇ ಬಹುಪತ್ನಿತ್ವವನ್ನು ಪೋಷಿಸ್ತಾ ಇದ್ರು. ಜೊತೆಗೆ ಹೆಣ್ಣಿಗೆ ಮರುಮದುವೆ ಆಗುವ ಅವಕಾಶವೂ ಕೂಡ ಅಂದಿನ ಕಾಲದಲ್ಲಿ ಇರಲಿಲ್ಲ. ಆದರೆ ಹೆಣ್ಣು ಸಿರಿ ಅದೆಲ್ಲವನ್ನು ಧಿಕ್ಕರಿಸಿದ ಪ್ರಮುಖಳು ಎಂದು ಹೇಳಬಹುದು. ಅಂದರೆ ಗಂಡಿಗೆ ಸಿಗುವ ಎಲ್ಲ ಹಕ್ಕು ಕೂಡ ಹೆಣ್ಣಿಗೂ ಸಿಗಬೇಕು, ಅವಳು ಕೂಡ ಈ ಸಮಾಜದಲ್ಲಿ ಸಮಾನಳು ಅನ್ನೋದನ್ನು ಸಾರಿ ಹೇಳಿದವಳು ಈ ಸಿರಿ. ಹೀಗೆ ಮರುಮದುವೆ ಆದ ಸಿರಿ ತನ್ನ ಗಂಡನ ಮನೆಗೆ ಹೋದಾಗ ಇನ್ನೊಂದು ಆಘಾತವನ್ನು ಎದುರಿಸುತ್ತಾಳೆ. ಅದೇನೆಂದರೆ ಕೊಡಸರ ಆಳ್ವಗೆ ಅದಾಗಲೇ ಮದುವೆ ಆಗಿದ್ದು ಹೆಂಡತಿ ಇರುತ್ತಾಳೆ. ಇದನ್ನು ಅರಿತ ಸಿರಿ ತನ್ನ ಅಕ್ಕ ಅಂದರೆ ಗಂಡನ ಮೊದಲ ಪತ್ನಿಯೇ ಬಂದು ತನ್ನನ್ನು ಮನೆಯ ಒಳಗೆ ಕರೆಯಬೇಕು ಎಂದು ಕೇಳಿಕೊಳ್ಳುತ್ತಾಳೆ. ಕಾರಣ ಆಕೆಗೆ ಇಷ್ಟವಿಲ್ಲದಿದ್ದರೆ ತಾನು ಅವಳನ್ನು ನೋಯಿಸದೆ ಹಾಗೇ ಹೊರಟು ಹೋಗುವ ಉದ್ದೇಶ ಆಕೆಯದು. ಅಥವಾ ಆ ಹೆಣ್ಣು ಮಗಳಿಗೂ ಕೂಡ ಮಾತನಾಡುವ ಸಮಾನ ಅಧಿಕಾರ ಕೊಡಲೂ ಕೂಡ ಇರಬಹುದು. ಇದು ಸಿರಿ ಕಾಣುತ್ತಿದ್ದ ರೀತಿ. ಮೊದಲು ಇದಕ್ಕೆ ಒಪ್ಪದ ಆಕೆ ನಂತರ ಸಿರಿಯ ದೈವಿ ಕಳೆ ಕಂಡು ತಾನೇ ಬಂದು ಸಿರಿಯನ್ನು ಮನೆಯ ಒಳಗೆ ಕರೆದುಕೊಂಡು ಹೋಗುತ್ತಾಳೆ. ಈ ರೀತಿಯಾಗಿ ಸಿರಿಯ ಜೀವನದ 2ನೇ ಅಧ್ಯಾಯ ಶುರುವಾಗುತ್ತದೆ. ಸುಖ ಸಂಸಾರ ನಡೆಸುತ್ತಾ ಅಕ್ಕ ತಂಗಿಯರಿಬ್ಬರೂ ಹೊಂದಿಕೊಂಡು ಜೀವನ ನಡೆಸುತ್ತಿರುತ್ತಾರೆ. ಸಿರಿ ಗರ್ಭಿಣಿಯಾಗುತ್ತಾಳೆ. ಆಗ ಅವಳ ತವರಿನಿಂದ ಅವಳಿಗೆ ಹಬ್ಬ ಮಾಡಿ ಔತಣ ಬಡಿಸಲು ಕರೆ ಕಳಿಸುತ್ತಾರೆ. ಹೀಗೆ ತವರಿಗೆ ಹೋಗಿ ಬರುವ ಸಿರಿಗೆ ದಾರಿಯ ಮಧ್ಯೆ ಹೆರಿಗೆ ನೋವು ಕಾಣಿಸಿಕೊಳ್ಳುತ್ತದೆ. ಆಗ ಅಡಿಕೆ ಮರ ದೊಡ್ಡದಾಗಿ ಗೊನೆ ಬಿಟ್ಟು ಭೂಮಿಗೆ ಬಾಗಿ ಹಾಸಿಗೆಯಂತೆ ಹಾಸಿ ಹೆರಿಗೆ ಮಾಡಲು ಜಾಗ ಮಾಡಿಕೊಡುತ್ತದೆ. ಆ ಸಂದರ್ಭದಲ್ಲಿ ಸಿರಿಗೆ ಒಂದು ಹೆಣ್ಣು ಮಗು ಹುಟ್ಟುತ್ತದೆ. ಅವಳೇ ಸೊನ್ನೆ. ಏನೇ ಸುಖವಿದ್ದರೂ ನೆಮ್ಮದಿಯಲ್ಲಿ ಮಗುವಿಗೆ ಜನ್ಮ ಕೊಡಲು ಕೂಡ ಆಕೆಗೆ ಆಗುವುದಿಲ್ಲ. ಅದು ಸಿರಿಯ ಜೀವನ. ಆಕೆಯ ಜೀವನದಲ್ಲಿ ಕೇವಲ ಕಷ್ಟ ಕಾರ್ಪಣ್ಯಗಳೇ ತುಂಬಿದ್ದವು. ಮಗು ಹುಟ್ಟಿದ ಮೇಲೆ ಸಿರಿ ಈ ಲೋಕದಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತಾಳೆ. ದಾರಿಯ ಮಧ್ಯೆ ಅನಾಥವಾಗಿ ಮಲಗಿರುವ ಹೆಣ್ಣು ಮಗುವನ್ನು ನೋಡಿದ ಬ್ರಾಹ್ಮಣ ದಂಪತಿಗಳು ಆ ಮಗುವನ್ನು ಎತ್ತಿಕೊಂಡು ಹೋಗಿ ಸೊನ್ನೆ ಎಂದು ನಾಮಕರಣ ಮಾಡಿ ಸಾಕುತ್ತಾರೆ. ಕಾಲಾಂತರದಲ್ಲಿ ಬೆಳೆದು ದೊಡ್ಡವಳಾದ ಮಗಳನ್ನು ಮದುವೆ ಮಾಡಿಕೊಡುತ್ತಾರೆ.
ಆದರೆ ಹಲವು ವರ್ಷ ಮಕ್ಕಳಾಗದ ಕಾರಣ ನಾಗಬ್ರಹ್ಮರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಮಕ್ಕಳಾದರೆ ದೇವರ ಪೂಜೆಗೆ ಮೀಸಲಿಡುವುದಾಗಿ ಹೇಳಿಕೊಳ್ಳುತ್ತಾಳೆ. ಅವಳ ಪ್ರಾರ್ಥನೆ ಫಲಿಸಿ ಅವಳಿಗೆ ಹೆಣ್ಣು ಮಕ್ಕಳಾಗುತ್ತವೆ. ಅವರೇ ಅಬ್ಬಗ ಮತ್ತು ದಾರಗೆ. ಇದೇ ಖುಷಿಯಲ್ಲಿದ್ದ ದಂಪತಿಗಳು ತಮ್ಮ ಹರಕೆಯನ್ನು ಮರೆತೇ ಬಿಡುತ್ತಾರೆ. ಆ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣ ದೇವರ ರೂಪದಲ್ಲಿ ಬಂದು ಅವರ ಪ್ರಾರ್ಥನೆಯನ್ನು ಈ ದಂಪತಿಗಳು ಕಡೆಗಣಿಸ್ತಾರೆ. ಕೆಲ ದಿನಗಳ ನಂತರ ಹೊರಗೆಲ್ಲೋ ಹೊರಟಂತಹ ದಂಪತಿಗಳು ಮಕ್ಕಳನ್ನು ಮನೆಯಲ್ಲಿ ಬಿಟ್ಟು ಹೋಗುವಂತಹ ಒಂದು ತಯಾರಿಯನ್ನು ಮಾಡ್ತಾರೆ. ಆ ಇಬ್ಬರು ಹೆಣ್ಣು ಮಕ್ಕಳು ಚೆನ್ನಮಣೆ ಆಟವನ್ನು ಆಡುವಾಗ ಪದೇ ಪದೇ ಜಗಳ ಆಡುವುದನ್ನು ನೋಡಿದಂತಹ ತಂದೆ ತಾಯಿ ಮತ್ತೆ ತಾವು ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಆ ಹೆಣ್ಣು ಮಕ್ಕಳು ಮತ್ತೆ ಆ ಚೆನ್ನಮಣೆ ಆಟವನ್ನು ಆಡಿ ಹೊಡೆದಾಡಿಕೊಳ್ಬಾರ್ದು ಅಂತ ಅವರು ಆ ಚೆನ್ನಮಣೆಯನ್ನು ಒಂದು ದೊಡ್ಡ ಪೆಟ್ಟಿಗೆಯಲ್ಲಿ ಮುಚ್ಚಿಟ್ಟು ಹೋಗ್ತಾರೆ. ಆಗ ಅಲ್ಲಿಗೆ ಬಂದಂತಹ ಬ್ರಾಹ್ಮಣ ಆ ಅಕ್ಕ ತಂಗಿಯರಿಗೆ ಚೆನ್ನಮಣೆ ಆಡುವ ಹಾಗೆ ಆಸೆಯನ್ನು ತೋರಿಸ್ತಾನೆ. ಮಣೆ ಇರುವಂತಹ ಜಾಗವನ್ನು ಹೇಳ್ತಾನೆ. ಆಗ ಆಟ ಆಡಲು ಶುರು ಮಾಡಿದಂತಹ ಈ ಮಕ್ಕಳು ಒಬ್ಬರಿಗೊಬ್ಬರು ಹೊಡೆದಾಡಿಕೊಳ್ತಾರೆ. ಒಬ್ಬಳು ಇನ್ನೊಬ್ಬಳನ್ನು ಅವಳ ತಲೆಯ ಮೇಲೆ ಹೊಡೆದು ಸತ್ತಾಗ ಆಕೆಯನ್ನು ಬಾವಿಗೆ ಹಾಕಿಬಿಡ್ತಾಳೆ. ಆಗ ತನ್ನ ತಪ್ಪಿನ ಅರಿವಾಗ್ತದೆ. ತಾನೂ ಕೂಡ ಹಾರಿ ಪ್ರಾಣವನ್ನು ಬಿಡ್ತಾಳೆ. ಹೀಗೆ 3 ತಲೆಮಾರಿನ ಕಥೆ ಈ ಸಿರಿಪಾಡ್ದನ. ಇಂದಿಗೂ ಕೂಡ ಬಂಟ ಸಮುದಾಯದ ಎಲ್ಲರೂ ಕೂಡ ಸಿರಿಯೊಂದಿಗೆ ಕುಮಾರ, ಅಬ್ಬಗೆ, ದಾರಗೆಯರನ್ನು ಕೂಡ ಕುಲದೈವದ ರೀತಿಯಲ್ಲಿ ಪೂಜಿಸ್ತಾರೆ. ಇದು ಕೇವಲ ಒಂದು ಸಮುದಾಯದ ದೈವವಾಗಿ ಉಳಿದಿಲ್ಲ. ತುಳುನಾಡಿನ ಹೆಚ್ಚಿನ ಜನರು ಈ ದೈವಗಳನ್ನು ತಮ್ಮ ದೈವ ಅಂತ ಸ್ವೀಕರಿಸಿ ಪೂಜಿಸ್ತಾರೆ. ಎಲ್ಲರ ಒಳಗೂ ಕೂಡ ಒಂದಾಗಿ ಹೋಗಿರುವಂತಹ ಈ ಸಿರಿಯಲ್ಲಿ ಏನೋ ಒಂದು ವಿಶೇಷ ಇರುವಂಥದ್ದು. ಸರಿ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ, ಇಲ್ಲಿಗೆ ಸತ್ಯನಾಪುರದ ಸಿರಿ ಅನ್ನುವಂತಹ ಈ ಕಥೆ ಮುಕ್ತಾಯವಾಗ್ತದೆ. ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ, ಈ ಕಥೆಯಲ್ಲಿ ಕೆಲವೊಮ್ಮೆ ಎಲ್ಲೋ ಒಂದೆರಡು ಕಥೆಗಳಲ್ಲಿ ನಾನು ಕೇಳಿರುವಂತಹ ಈ ಕಥೆಯಲ್ಲಿ ಏನಾದರೂ ವ್ಯತ್ಯಾಸಗಳು ಇರ್ಬೋದು. ಬೇರೆ ಬೇರೆ ರೀತಿಯಲ್ಲಿ ಈ ವ್ಯತ್ಯಾಸಗಳು ಬೇರೆ ಬೇರೆ ರೀತಿಯಲ್ಲಿ ಆಗಿರಬಹುದು. ಅಂದರೆ ಕಥೆಯಲ್ಲಿ ಇನ್ನೂ ಕೂಡ ಕಥೆಗಳು ಸೇರ್ಪಡೆಯಾಗಿರ್ಬೋದು, ಅಥವಾ ನಾನು ಹೇಳಿದ್ರಲ್ಲಿ ಅಂದರೆ ನಾನು ಓದಿರುವಂತಹ ಕಥೆ ಇದರಲ್ಲಿ ಏನಾದರೂ ವ್ಯತ್ಯಾಸಗಳು ಇರ್ಬೋದು. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಕಥೆ ಮುಕ್ತಾಯವಾಗ್ತದೆ. ಮುಂದೆ ಹೊಸ ಕಥೆಯೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.